ಶ್ರೀನಿವಾಸಪುರ ತಾಲೂಕಿನ ದ್ವಾರಸಂದ್ರ ಸರ್ಕಾರಿ ಶಾಲೆಗಳ ಹಳೆ ವಿದ್ಯಾರ್ಥಿಗಳ ಬಳಗದಿಂದ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ನಟ ಚೇತನ್ ಉದ್ಘಾಟಿಸಿ ಮಾತನಾಡಿ, ಸಿನಿಮಾ ನಟರು, ಕ್ರಿಕೆಟಿಗರು, ಉದ್ಯಮಿಗಳು ಹಾಗೂ ರಾಜಕಾರಣಿಗಳನ್ನು ಮಾತ್ರ ಜೀವನದ ಮಾದರಿಗಳಾಗಿ ನೋಡಬಾರದು. ಸಮಾಜಕ್ಕಾಗಿ ನಿಸ್ವಾರ್ಥವಾಗಿ ದುಡಿಯುವ ಶಿಕ್ಷಕರು ಮತ್ತು ಮಾರ್ಗದರ್ಶಕರೇ ನಿಜವಾದ ಆದರ್ಶರು ಎಂದರು. ನಮ್ಮ ಮೌಲ್ಯಗಳು ಒಂದೇ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಅಂದ್ರೆ ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂದ್ರೆ ನಮ್ಮ ಮಾದರಿಗಳು ಯಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನಮ್ಮ ಮಾದರಿಗಳು ಯಾವ ಸಿನಿಮಾ ಸ್ಟಾರ್ಗಳು, ಕ್ರಿಕೆಟ್ ಆಟಗಾರರು, ಶ್ರೀಮಂತ ಉದ್ಯಮಿಗಳು, ರಾಜಕಾರಣಿಗಳಲ್ಲ. ನಮ್ಮ ಮಾದರಿಗಳು ಯಾರು ನಿಸ್ವಾರ್ಥವಾಗಿ ಸಮಾಜಕ್ಕೆ ಶ್ರಮಿಸ್ತಾರಲ್ಲ, ಒಂದು ಸಮಾಜದ ಅವರ ವಿಚಾರಗಳ ಮುಖಾಂತರ ಒಂದು ಉತ್ತಮ ದಿಕ್ಕನ್ನು ತಗೊಂಡೋಗ್ತಾರಲ್ಲ, ಅಂಥವರೇ ನಮ್ಮ ಮಾದರಿಗಳಾಗಬೇಕು. ಸೊ ಆ ಮಾದರಿಗಳ ವ್ಯಕ್ತಿಗಳ ಜೊತೆ ಅನೇಕರ ಜೊತೆ ಇವತ್ತು ವೇದಿಕೆ ಹಂಚಿಕೊಂಡಿರೋ ವಿಚಾರ ನನಗೆ ಹೆಮ್ಮೆಯಾಗಿದೆ. ಮತ್ತು ಶಿವಕುಮಾರ್, ನಾನು ಆ ದಿಕ್ಕನ್ನ ನಾವು ಕೆಲಸ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಆ ದಿಕ್ಕಿನಲ್ಲೇ ನಾನು ಮಧು ಅವರು ನಾವೆಲ್ಲರೂ ಕೂಡ ಮುಂದುವರ್ಸೋಕ್ಕೆ ಇಷ್ಟಪಡ್ತೀವಿ. ನಮಗಿವತ್ತು ಎಷ್ಟೋ ಜನ ಶಿಕ್ಷಕರು ಮಾತಾಡಿದಾಗ ನನಗೆ ಗೊತ್ತಾಯಿತು, ಈ ಶಿಕ್ಷಕರು ಯಾವಾಗ ನಮಗೆ, ನಮ್ಮ ಟೀಚರ್ಸ್ಗಳಿಗೆ ಯಾವಾಗ ನಿಜವಾಗ್ಲೂ ಒಂದು ಸಂತೋಷ, ತೃಪ್ತಿ, ಆನಂದ ಸಿಗುತ್ತೆ ಅಂದರೆ ಅವರಿಂದ ಯಾರು ಮಾರ್ಗದರ್ಶನ ಪಡೆದಿರ್ತಾರೋ ಅವರ ವಿದ್ಯಾರ್ಥಿಗಳು ಅವರೇ ಸಮಾಜಕ್ಕೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಸಮಾಜಕ್ಕೆ ಕೊಡುಗೆ ಕೊಟ್ಟು ವಾಪಸ್ ಬಂದು ಆ ಶಿಕ್ಷಕರನ್ನ ನಿಮ್ಮಿಂದನೇ ಸಾಧ್ಯ ಆಯಿತು ಅಂತ ಹೇಳಿದಾಗ ಅವಾಗ ಸಿಗೋ ಸಂತೋಷ ಭಾಳ ಇದೆ ಅಂತ ನಮ್ಮ ಶಿಕ್ಷಕರು ಹೇಳಿದಾಗ ನನಗೂ ಭಾಳ ಖುಷಿ ಆಯಿತು. ನನಗೂ ಭಾಳ ಒಂದು ಸಂತೋಷ. ಇದೇ ಒಂದು ಬಹುಶಃ ಒಂದು ಎಸೆನ್ಸ್, ಸಾರಾಂಶ ಅವ ಮೆಂಟರಿನ ಸಾರಾಂಶ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಜೀವನದಲ್ಲಿ ಉನ್ನತ ಸ್ಥಾನಕ್ಕೇರಿದ ಬಳಿಕ ತಮ್ಮನ್ನು ರೂಪಿಸಿದ ಶಿಕ್ಷಕರನ್ನು ನೆನಪಿಸಿಕೊಂಡು ಸಮಾಜಕ್ಕೆ ಕೊಡುಗೆ ನೀಡಬೇಕು. ಶಿಕ್ಷಣ ಕೇವಲ ಅಂಕ ಹಾಗೂ ಉದ್ಯೋಗ ಪಡೆಯುವುದಕ್ಕೆ ಸೀಮಿತವಾಗದೆ ವ್ಯಕ್ತಿತ್ವ ವಿಕಸನ, ವೈಜ್ಞಾನಿಕ ಮನೋಭಾವ ಮತ್ತು ಕಲ್ಪನಾ ಶಕ್ತಿಯನ್ನು ಬೆಳೆಸಬೇಕು ಎಂದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಸಮಾಜ ಸೇವಕಿ ಕುಮಾರಿ ಮಧು ಹೊಳಿಯಾರ್, ಗುರುವಿನ ಸ್ಥಾನ ಸಮಾಜದಲ್ಲಿ ಅತ್ಯುನ್ನತವಾದದ್ದು. ಕಪ್ಪು ಹಲಗೆಯ ಮೇಲೆ ಅಕ್ಷರಗಳನ್ನು ಮೂಡಿಸುವ ಮೂಲಕ ವಿದ್ಯಾರ್ಥಿಗಳ ಬದುಕಿನಲ್ಲಿ ಜ್ಞಾನದ ಬೆಳಕು ಚೆಲ್ಲುವ ಶಕ್ತಿ ಶಿಕ್ಷಕರಲ್ಲಿದೆ ಎಂದು ಹೇಳಿದರು. ಅಂದ್ರೆ ಅಷ್ಟು ದೊಡ್ಡದಾದಂತಹ ಮಹತ್ತರವಾದಂತಹ ಸ್ಥಾನ ಗುರುವನಲ್ಲಿದೆ. ಆ ಗುರು ಮನಸ್ಸು ಮಾಡಿದ್ರೆ ಇಡೀ ದೇಶವನ್ನ, ಇಡೀ ಪ್ರಪಂಚವನ್ನ ಬದಲಾಯಿಸುವಂತ ಶಕ್ತಿ ಆ ಗುರುವಿನಲ್ಲಿದೆ. ಈ ಮೂಲಕವಾಗಿ ಎಲ್ಲಾ ಗುರುವರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ಅವರಿಗೆ ಈ ಮೂಲಕ ನನ್ನ ನಮನಗಳನ್ನ ತಿಳಿಸ್ತೇನೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಎಲ್ಲ ಆಯ್ತಾ?